ಈಗ ಹಾಳಾಗಿದೆ. ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ? ನಾವು ಸಂಗೀತ ಪಾಠ. ಸಂಗೀತವ? ಹೌದು. ಏನ್ ಸಂಗೀತ ಹಾಡ್ತಿರೋ ಮಕ್ಕಳೇ? ಅಂದ್ರೆ ನಮ್ಮ ಕಾಲದಲ್ಲೆಲ್ಲ ಒಂದು ಸಂಗೀತದ ಅಂಗವೇ ಬೇರೆ ಇತ್ತು ಮಗ. ಅಜ್ಜಿ, ನಾ ಕೇಳಿದ್ದೆ ನೀವು ಒಳ್ಳೆ ಸಂಗೀತ ಹೇಳ್ತಿದ್ರಂತೆ, ಭಜನೆ ಮಾಡ್ತಿದ್ರಂತೆ. ಏನು ಸಂಗೀತ ಮಗ? ಭಾಗವತರ ಅಪ್ಪಯ್ಯ ಲಕ್ಷ್ಮಣಾಚಾರ್ಯರು ನಾನು ಕೂತ್ಕೊಂಡು ಶುರು ಮಾಡಿದ್ದೆ, ಇಬ್ಬರಿಗೂ ಬೆಳಿಗಾಗದೆ ಗೊತ್ತಾಗ್ತಿದೆ. ಭಾಗವತರ ಅಪ್ಪಯ್ಯ ಲಕ್ಷ್ಮಣಾಚಾರ್ಯರು ನಾನು ಕೇಳಿಕೊಂಡು ಸಂಗೀತ ಶುರು ಮಾಡಿದ್ರೆ ನಮ್ಗಿಬ್ಬರಿಗೂ ಬೆಳಿಗಾಗದೆ ಗೊತ್ತಾಗ್ತಿದೆ. ನಮ್ಮಪ್ಪ ಈ ಸಂಗೀತ ಹೇಳಿದ್ರು ಸುಳ್ಳು ಹೇಳ್ತೀನಿ. ಕೇಳಲಿಕ್ಕೆ ಅವ್ರು ಇಲ್ಲ ಅಂತ ಹೇಳಿದ್ರು ಧೈರ್ಯದಲ್ಲಿ. ಅವ್ರು ಬಿಟ್ಟವ್ರ ನಿಮ್ಮ ಹೌದಂತ ಹೇಳಿಕ್ಕೆ ಅವ್ರು ಬರ್ಬೇಡ್ವಾ? ಅದಲ್ಲ ಅಜ್ಜಿ, ನಾ ಕೇಳಿದ್ದೀನಿ ನಿಮ್ಮ ಸ್ವರ ಬಹಳ ಒಳ್ಳೇದಂತೆ. ನೀವು ಪ್ರಾಯದಲ್ಲಿ ಬಹಳ ಚಂದ ಚಂದದ ಹಾಡನ್ನು ಹಾಡ್ತಿದ್ರಂತೆ. ಒಂದು ಹೇಳಿ ನೋಡುವ, ನಾನು ಕೇಳುವ ಅಂತ ಆಸೆ. ನಾನು ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಾಂಗಗಳು. ಮಾಂಗಗಳೆಲ್ಲವೂ ಓಟಿಗೆ ಸೇರುತ್ತಾ ಅದು ಮಾತ್ರ ಜಾಸ್ತಿ ಸೇರುತ್ತಾ ಒಂದು ಪವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಾಂಗಗಳು. ಚಪ್ಪಾಳೆಯ ಸುರಿ ಮಳೆ ಇತ್ತು, ಅದು ಗೊತ್ತುಂಟಾ? ಅದು ಸಹಜ, ಯಾಕಂದ್ರೆ ನೀವು ಎಂತ ಹೇಳಿದ್ರೆ ಗೊತ್ತಾಗಿಲ್ಲ. ರಾತ್ರಿ ಹಾಗೆ ಕಟ್ಟಿ ಅದಲ್ಲ ಅಜ್ಜಿ, ಒಂದು ಒಳ್ಳೆ ದೇವನಾಮ ಹೇಳಿ. ಇದೇನು ಇದು ದೇವ್ರ ನಾಮ? ಹ್ಯಾಂಗ ಪಕ್ಕದ ಕಾಡು ಮಂಗ ಕಾಯಿ ದೇವ್ರ ದೇವನಾಮ ಹೇಳಿ. ದೇವನಾಮ ಹೇಳಿ. ದೇವ್ರ ನಾಮ ಎಲ್ಲ ನೆನಪಾಗುದಿಲ್ಲ. ಇದು ಬೇಕಾದ್ರೆ ಅಕ್ಕ ನಿನ್ನ ಮಾತ ಕೇಳಿ ಪುಟ್ಟ ತಂದು ಕಿರಿಯ ಸಾಕಿ ನಾನು ಇಲ್ಲ ಸಮಯ ನೋಡಿ ಪುಚ್ಚಕೊಂಡು ಹೋಯಿತು. ಜಕ್ಕು ಜೈ ಜಕ್ಕು 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 ಜೈ. ಹಾಗೆ ಹೇಳುವುದು ನಾನು ಭಾಗವತರ ಬೇರೆ ಬಂದು ಹಾಗೆ ಹಾಗೆ ನಾವೀಗ ಪಾಠ ಪ್ರಾರಂಭ ಮಾಡುದಾ? ಬನ್ನಿ ಬನ್ನಿ, ಇವತ್ತು ನಮ್ಮೋದನ್ನು ಮಾಡುವ. ಲಂಬೋ